ವೀಕ್ಷಕರೇ, ಅದು 2024 ಜುಲೈ 22ನೇ ತಾರೀಕು ಬರೇಲಿಯ ಒಂದು ದುರ್ಗಮ ಸ್ಥಳದಲ್ಲಿ ಒಬ್ಬ ಅಪರಿಚಿತ ಸ್ತ್ರೀಯೊಬ್ಬಳ ಶವ ಪತ್ತೆಯಾಗುತ್ತೆ. ಸ್ಥಳಕ್ಕೆ ಬಂದಂತ ಪೊಲೀಸರು ಅದನ್ನು ಗಮನಿಸಿದಾಗ ಅದು ಮಾಮೂಲಿಯಂತೆ ಕೊಲೆ ಅಥವಾ ಅತ್ಯಾಚಾರ ಕೇಸ್ ಇರಬಹುದು ಅಂತ ಅವರು ಭಾವಿಸ್ತಾರೆ. ಆದ್ರೆ ಸೂಕ್ಷ್ಮವಾಗಿ ಅದನ್ನ ಗಮನಿಸಿದಾಗ ಕಳೆದ 2023ರಲ್ಲಿ ಅದೇ ಮಾದರಿಯ ಸ್ತ್ರೀ ಶವವೊಂದು ಬೇರೊಂದು ಕಡೆ ಪತ್ತೆಯಾದ ಬಗ್ಗೆ ಅವ್ರಿಗೆ ನೆನಪಾಗುತ್ತೆ. ಆ ಶವಕ್ಕೂ ಈ ಶವಕ್ಕೂ ಹೆಚ್ಚು ಸಾಮ್ಯತೆ ಇತ್ತು. ಈ ಒಂದು ಸರಣಿ ಹತ್ಯೆಗಳಿಂದಾಗಿ ಬರೇಲಿಯ ಸುತ್ತಮುತ್ತ ಸುಮಾರು 90ಕ್ಕೂ ಹೆಚ್ಚು ಹಳ್ಳಿಗಳ ಸ್ತ್ರೀಯರು ಮನೆಯಿಂದ ಹೊರಗಡೆ ಬರೋದಕ್ಕೆ ಹೆದರುವಂತ ಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. ಈ ಎಲ್ಲ ಸ್ತ್ರೀಯರ ಸರಣಿ ಹತ್ಯೆಗಳ ಹಿಂದೆ ಇದ್ದದ್ದು ಒಬ್ಬನೇ ವಿಚಿತ್ರ ಹಂತಕನ ಹೆಸರು. ಅವನನ್ನ ಬರೇಲಿಯ ಸ್ಯಾರಿ ಕಿಲ್ಲರ್ ಅಂತಾನೆ ಕರೆಯಲಾಗ್ತಿತ್ತು. ವೀಕ್ಷಕರೇ, 2023 ಜೂನ್ 5ನೇ ತಾರೀಕಂದು ಬರೇಲಿಯ ಸ್ಟೇಷನ್ಗೆ ಒಂದು ಕರೆ ಬರುತ್ತೆ. ಅಲ್ಲಿಯ ಕಾಡಿನ ಕೊರಕಲು ಹಾದಿಯೊಂದರ ಬಳಿ ಅಪರಿಚಿತ ಮಧ್ಯವಯಸ್ಕನ ಮಹಿಳೆಯೊಬ್ಬರ ಶವ ಅಲ್ಲಿ ಅನಾಥವಾಗಿ ಬಿದ್ದಿದೆ ಅಂತ ಅವನು ಹೇಳಿದ. ಆ ಮಹಿಳೆಯ ವಯಸ್ಸು ಸುಮಾರು 50 ವರ್ಷ ಇರಬಹುದು. ಆಕೆ ಹೆಸರು ಕಲಾವತಿ. ಈ ಒಂದು ಕೇಸ್ ಇನ್ನು ತನಿಖಾ ಹಂತದಲ್ಲಿದ್ದಾಗಲೇ ಅದೇ ಜೂನ್ 19ರಂದು ಅದೇ ಕಾಡಿನ ಇನ್ನೊಂದು ಕಡೆ ಬೇರೊಬ್ಬ ಮಹಿಳೆ ಶವ ಪತ್ತೆಯಾಗುತ್ತೆ. ಆಕೆ ಹೆಸರು ಧನ್ವತಿ. ಆಕೆಗೂ ಸುಮಾರು 50 ವರ್ಷ ವಯಸ್ಸಿನ ಆಸುಪಾಸು. ಈ ಎರಡು ಶವಗಳು ಒಂದೇ ಮಾದರಿಯಲ್ಲಿ ಸಿಕ್ಕಿದ್ರು ಕೂಡ ಶುರುವಿನಲ್ಲಿ ಇವೆರಡರ ನಡುವೆ ಪೊಲೀಸರಿಗೆ ಯಾವುದೇ ತರಹದ ಸಂಬಂಧ ಕಾಣಲಿಲ್ಲ. ಆದರೆ ಜೂನ್ 30ನೇ ತಾರೀಕು ಕೂಡ ಅಲ್ಲಿಯ ಆನಂದ್ಪುರ ಎಂಬ ಗ್ರಾಮದ ಹೊಲವೊಂದರಲ್ಲಿ 55 ವರ್ಷ ವಯಸ್ಸಿನ ಪ್ರೇಮಾವತಿ ಎಂಬ ಇನ್ನೂ ಒಬ್ಬ ಮಹಿಳೆ ಶವ ಸಿಗುತ್ತೆ. ಈ ಒಂದು ಹತ್ಯೆಯಲ್ಲಿ ಪೊಲೀಸರಿಗೆ ಸಣ್ಣ ಬದಲಾವಣೆ ಕಾಣಿಸುತ್ತೆ. ಪ್ರೇಮಾವತಿಯನ್ನ ಆಕೆಯದೇ ಸೀರೆಯಲ್ಲಿ ಆಕೆಯ ಕುತ್ತಿಗೆ ಸುತ್ತ ಬಲವಾಗಿ ಬಿಗಿದು ಉಸಿರುಗಡಿಸಿ ಹತ್ಯೆ ಮಾಡಲಾಗಿತ್ತು. ಆಕೆ ಯಾವ ಕಾರಣಕ್ಕೂ ಕೂಡ ಬದುಕುಳಿಬಾರದು ಅಂತ ಹಂತಕ ಆಕೆ ಸೀರೆಯನ್ನೇ ಆಕೆಯ ಕುತ್ತಿಗೆಗೆ ಟೈಟ್ ಆಗಿ ಬಿಗಿದು ಅದನ್ನ ಗಂಟು ಹಾಕಿ ಹೋಗಿದ್ದ. ಸಾಯುವ ಮುಂಚೆ ಆಕೆ ಉಸಿರಾಡೋದಕ್ಕೆ ಆಗದೆ ವಿಲವಿಲ ಒದ್ದಾಡಿ ನಂತರ ಸಾವನ್ನಪ್ಪಿರೋದಲ್ಲಿ ಸ್ಪಷ್ಟವಾಗಿತ್ತು. ಬರೇಲಿಯಲ್ಲಿ ಜೂನ್ ತಿಂಗಳು 1ರಲ್ಲೇ ಇಂಥ 3 ಹತ್ಯೆಗಳು ಆಗಿದ್ದು. ಈ ಬಗ್ಗೆ ಪೊಲೀಸರಿಗೆ ಯಾವುದೇ ಸುಳಿವು ಸಿಗಲಿಲ್ಲ. ಆದರೂ ಕೂಡ ಈ ಒಂದು ಸರಣಿ ಹತ್ಯೆಗಳು ಒಂದಾದ ನಂತರ ಒಂದು ಮುಂದುವರಿತಾನೆ ಇದ್ವು. 4ನೇ ಶವ ಜುಲೈ 22ರಂದು ಬೇರೊಂದು ಸ್ಥಳದಲ್ಲಿ ಸಿಗುತ್ತೆ. ಆ ಮಹಿಳೆ ಹೆಸರು ಕುಸುಮ. ಕುಸುಮಳನ್ನು ಕೂಡ ಪ್ರೇಮಾವತಿ ರೀತಿಯಲ್ಲಿ ಸೀರೆಯಲ್ಲಿ ಉಸಿರುಗಡಿಸಿ ಹತ್ಯೆ ಮಾಡಲಾಗಿತ್ತು. ಇನ್ನು 5ನೇದಾಗಿ ವೀರಾವತಿ ಎಂಬ ಮಹಿಳೆಯ ಸಾವಾಗುತ್ತೆ. ಈಕೆಯ ಶವ ಜ್ವಾಲಾಪುರ ಎಂಬಲ್ಲಿ ಸಿಗುತ್ತೆ. ಮೇಲಿಂದ ಮೇಲೆ ನಡೆದಂತ ಒಂದೇ ವಿಧದ ಈ ಸರಣಿ ಹತ್ಯೆಗಳಿಂದ ಊರ ಜನರೆಲ್ಲ ಭಯಭೀತರಾದ್ರು. ಪೊಲೀಸರಲ್ಲೂ ಕೂಡ ಈ ಸಾವುಗಳ ಭಯವನ್ನ ಉಂಟುಮಾಡುದು. ಮುಂದಿನ ಶವ ಎಲ್ಲಿ ಸಿಗುತ್ತೋ, ಮುಂದಿನ ಹತ್ಯೆ ಎಲ್ಲಾಗುತ್ತೋ, ಯಾರು ಹತ್ಯೆ ಮಾಡ್ತಾರೋ ಎಂಬ ಆತಂಕ ಅವರಲ್ಲಿ ಮನೆ ಮಾಡಿತ್ತು. ಈ ಹತ್ಯೆಗಳೆಲ್ಲ ಒಂದೇ ವಿಧದಲ್ಲಿದ್ರೂ ಇವುಗಳ ಹಿಂದೆ ಇರೋದು ಒಬ್ಬನೇ ವ್ಯಕ್ತಿಯ ಎಂಬ ಬಗ್ಗೆ ಇನ್ನು ಪೊಲೀಸರಿಗೆ ಖಚಿತತೆ ಸಿಕ್ಕಿರಲಿಲ್ಲ. 5ನೇ ಶವ ಸಿಕ್ಕ ನಂತರ ಮುಂದಿನ 2 ತಿಂಗಳು ಎಲ್ಲೂ ಕೂಡ ಯಾವುದೇ ಹತ್ಯೆ ಸಂಭವಿಸಲಿಲ್ಲ. ನಿಧಾನಾಗಿ ಜನ ಸ್ವಲ್ಪ ನಿರಾಳರಾದ್ರು. ಆದರೆ ಅಕ್ಟೋಬರ್ 31ರಂದು ಮತ್ತೊಮ್ಮೆ ಅಲ್ಲಿಯ ಲಿಖಿಂಪುರ್ ಎಂಬಲ್ಲಿ ಮೊಹಮ್ಮದನ್ ಎಂಬ 65 ವರ್ಷ ವಯಸ್ಸಿನ ಮಹಿಳೆಯ ಶವವೊಂದು ಹತ್ತಿರದ ಹೊಲದ ಮಧ್ಯ ಪತ್ತೆಯಾಗುತ್ತೆ. ಆಕೆ ತಾನು ಸಾಯುವಂತ ದಿನ ದುಪ್ಪಟ್ಟವನ್ನ ಧರಿಸಿದ್ಲು. ಅವಳದೇ ದುಪ್ಪಟ್ಟದಲ್ಲಿ ಆಕೆ ಕುತ್ತಿಗೆಯನ್ನು ಸುತ್ತಿ ಉಸಿರುಗಡಿಸಿ ಹತ್ಯೆ ಮಾಡಲಾಗಿತ್ತು. ಇಲ್ಲೂ ಕೂಡ ಹಿಂದಿನ ಶವಗಳ ಹಾಗೆ ಆ ದುಪ್ಪಟ್ಟವನ್ನ ಆಕೆಯ ಕುತ್ತಿಗೆಗೆ ಬಲವಾಗಿ ಬಿಗಿದು ಅದನ್ನ ಗಂಟು ಹಾಕಿ ಸಾಯಿಸಲಾಗಿತ್ತು. ಇದಾಗಿ ಮುಂದೆ ನವೆಂಬರ್ 20ನೇ ತಾರೀಕು ಕೂಡ ಇನ್ನೊಂದು ಸ್ಥಳದಲ್ಲಿ ದೊಲಾರಾದೇವಿ ಎಂಬಾಕೆಯ ಸಾವಾಗುತ್ತೆ. ಈಕೆ ಹತ್ಯೆಯನ್ನು ಕೂಡ ಅದೇ ರೀತಿ ಮಾಡಿದ್ರು. ನಂತರ ನವೆಂಬರ್ 26ನೇ ತಾರೀಕು ಅಲ್ಲಿಯ ಜಗದೀಶ್ಪುರ ಎಂಬಲ್ಲಿ 63 ವರ್ಷದ ಊರ್ಮಿಳಾ ಎಂಬಾಕೆಯನ್ನ ಆಕೆಯದೇ ಹೊಲದಲ್ಲಿ ಆಕೆ ಸೀರೆಯನ್ನ ಕುತ್ತಿಗೆಗೆ ಬಿಗಿದು ಕೊಂದು ಹಾಕಲಾಗಿತ್ತು. ಇವೆಲ್ಲ ಹತ್ಯೆಗಳಿಂದ ಜನರ ಜೊತೆ ಈಗ ಪೊಲೀಸ್ ಕೂಡ ಆತಂಕಕ್ಕೆ ಒಳಗಾದರು. ಒಂದು ಶವದ ತನಿಖೆ ಮಾಡ್ತಿರುವಾಗಲೇ ಬೇರೊಂದು ಕಡೆ ಇನ್ನೊಂದು ಶವ ಸದ್ದಿಲ್ಲದೆ ಪತ್ತೆ ಆಗ್ತಿತ್ತು. ಅಲ್ಲಿಯ ಬರೇಲಿಯ ಸುತ್ತಮುತ್ತ ಇದ್ದಂತ ಗ್ರಾಮಗಳ ಒಟ್ಟು 50 ಕಿಲೋಮೀಟರ್ ರೇಡಿಯಸ್ನ ಒಳಗೆ ಈ ಹತ್ಯೆಗಳು ಸಂಭವಿಸಿದ್ವು. ಇದಿಷ್ಟು ಹತ್ಯೆಗಳ ಪ್ಯಾಟರ್ನ್ ಮೇಲ್ನೋಟಕ್ಕೆ ಒಂದೇ ರೀತಿ ಇತ್ತು. ಅಂದ್ರೆ ಇಲ್ಲಿ ಹತ್ಯೆಯಾದಂತ ಎಲ್ಲರೂ ಕೂಡ 40ರಿಂದ 50 ವರ್ಷ ಮೇಲ್ಪಟ್ಟವರು ಹಾಗೂ ಅವರೆಲ್ಲ ಕೂಡ ಸ್ತ್ರೀಯರೇ ಆಗಿದ್ರು. ಮೇಲಾಗಿ ಅವರೆಲ್ಲರೂ ಕೂಡ ಅವರು ಧರಿಸಿದಂತ ಬಟ್ಟೆಗಳಿಂದಲೇ ಉಸಿರುಗಡಿಸಿ ಅವರನ್ನ ಹತ್ಯೆ ಮಾಡಲಾಗಿತ್ತು. ಹಾಗೂ ಹೆಚ್ಚಿನ ಶವಗಳು ಹಳ್ಳಿಗಳ ಅವರದೇ ಹೊಲಗದ್ದೆಗಳಲ್ಲಿ ಕಾಣಸಿಕ್ಕಿದ್ವು. ವೀಕ್ಷಕರೇ, 2024 ಜುಲೈ 22ನೇ ತಾರೀಕು ಅನಿತಾ ದೇವಿ ಎಂಬುವರು ತಮ್ಮ ಮಗ ಹಾಗೂ ಸೊಸೆ ಇದ್ದಂತ ಮನೆಗೆ ಬಂದಿದ್ರು. ಅವರನ್ನ ಅವರ ಮಗನೇ ಅವತ್ತು ಮನೆಗೆ ಡ್ರಾಪ್ ಮಾಡಿದ್ದ. ಅವತ್ತು ಹೊಲದಲ್ಲೇನೋ ಸ್ವಲ್ಪ ಕೆಲಸ ಇರೋದ್ರಿಂದ ಬೆಳಗಿನಿಂದ ಸಂಜೆವರೆಗೂ ಹೊಲದಲ್ಲಿ ಕೆಲಸ ಮಾಡ್ತಿದ್ದಂತ ಅನಿತಾ ಸಂಜೆ ಕೆಲಸವನ್ನ ಮುಗಿಸಿ ಮನೆ ಕಡೆ ಹೆಜ್ಜೆ ಹಾಕಿದ್ರು. ಆದ್ರೆ ಅವರು ಅವತ್ತು ಮನೆಯನ್ನ ತಲುಪಲೇ ಇಲ್ಲ. ಅವರನ್ನ ಅವರದೇ ಹೊಲದ ಪಕ್ಕದಲ್ಲಿ ಅಮಾನುಷವಾಗಿ ಕೊಂದು ಹಾಕಲಾಗಿತ್ತು. ಅವರನ್ನು ಕೂಡ ಅವರು ಧರಿಸಿದಂತ ಸೀರೆ ಸೆರಗಿನಿಂದ ಕುತ್ತಿಗೆಗೆ ಬಿಗಿದು ಹತ್ಯೆ ಮಾಡಿದ್ರು. ಈ ಒಂದು ಶವದ ಬಳಿ ಬಂದಂತ ಪೊಲೀಸರಿಗೆ ಇದ್ಯಾರೋ ಒಬ್ಬನೇ ವ್ಯಕ್ತಿಯ ಕೈವಾಡ ಅಂತ ಅನ್ಸಿತ್ತು. ತಾವು ಸರಣಿ ಹಂತಕನೊಬ್ಬನ ಜಾಡನ ಹಿಡಿದು ಹೊರಟಿದ್ದೇವೆ ಅಂತ ಅವ್ರಿಗೆ ಗೊತ್ತಾಗೋದಕ್ಕೆ ಹೆಚ್ಚಿನ ಸಮಯ ಏನು ಬೇಕಾಗ್ಲಿಲ್ಲ. ಬರೇಲಿಯ ಪೊಲೀಸರು ತಮ್ಮ ಕಾರ್ಯಾಚರಣೆಯನ್ನ ಚುರುಕು ಮಾಡಿದ್ರು. ಈ ವಿಚಿತ್ರ ವಿಕೃತ ಸರಣಿ ಹಂತಕನನ್ನ ಬೇಟೆಯಾಡೋದಕ್ಕೆ ಅಲ್ಲಿಯ ಪೊಲೀಸ್ 22 ತಂಡಗಳನ್ನ ರೆಡಿ ಮಾಡಿತು. ಬರೇಲಿಯ ಅಧಿಕಾರಿಗಳು ಈ ಕಾರ್ಯಾಚರಣೆಗೆ ಇಟ್ಟಂತ ಹೆಸರು ಆಪರೇಷನ್ ತಲಾಶ್. ಮುಂಬೈನಿಂದ ಹೆಚ್ಚಿನ ನುರಿತ ಹಾಗೂ ತರಬೇತಿ ಪಡೆದಿದ್ದಂತ ಸ್ಪೆಷಲ್ ಆಫೀಸರ್ಗಳು ಈ ಆಪರೇಷನ್ ತಲಾಶ್ನಲ್ಲಿ ಭಾಗಿಯಾದರು. ಅಲ್ಲಿಯ ಕ್ರಿಮಿನಾಲಜಿಸ್ಟ್ಗಳನ್ನ ಭೇಟಿಯಾಗಿ ಈ ಹತ್ಯೆಗಳ ಬಗ್ಗೆ ಅವರಿಗೆ ವಿವರಿಸಿ ಅವರಿಂದ ಈ ಹಂತಕನ ಮನೋಭಾವ, ಸ್ವಭಾವ ಇವುಗಳ ಬಗ್ಗೆ ಮಾಹಿತಿಯನ್ನ ಪಡೆಯಲಾಯಿತು.
ಹೆಚ್ಚೆಚ್ಚು ಮಹಿಳಾ ಸಿಬ್ಬಂದಿಗಳನ್ನ ಅಂಡರ್ ಕವರ್ ಏಜೆಂಟ್ಗಳಾಗಿ ಆ ಹಳ್ಳಿಗಳಿಗೆ ಗುಟ್ಟಾಗಿ ಕಳಿಸಿದ್ರು. ಇವರೆಲ್ಲ ಇಲ್ಲಿಯ ಇತರ ಸ್ತ್ರೀ ಹಾಗೆ ವೇಷವನ್ನು ಧರಿಸಿ ಅದೇ ಊರಿನವರ ಹಾಗೆ ದಿನವೂ ಬೆಳಗ್ಗೆ ಹಾಗೂ ಸಂಜೆ ಹೊಲ ಗದ್ದೆಗಳಲ್ಲಿ ಕೂಲಿ ಮತ್ತು ಇತರ ಕೆಲಸಗಳನ್ನ ಮಾಡಿಕೊಂಡೇ ತನಿಖೆಗೆ ಸಹಕರಿಸ್ತಾ ಇದ್ರು. ಇದರ ಜೊತೆ ಈ ಸುತ್ತಮುತ್ತ ಗ್ರಾಮಗಳಲ್ಲಿ ಇದ್ದಂತ ಸುಮಾರು 1,500ಕ್ಕೂ ಹೆಚ್ಚಿನ ಸಿಸಿಟಿವಿಗಳ ದೃಶ್ಯಗಳನ್ನು ಕೂಡ ಸ್ಟಡಿ ಮಾಡಲಾಯಿತು ಹಾಗೂ ಹೆಚ್ಚುವರಿ 600ಕ್ಕೂ ಜಾಸ್ತಿ ಸಂಖ್ಯೆಯಲ್ಲಿ ಸಿಸಿಟಿವಿಗಳನ್ನ ಅಳವಡಿಸಲಾಗಿತ್ತು. ಇದೆಲ್ಲದರ ಜೊತೆ ಹಂತಕ ಹೇಗಿರಬಹುದು ಅಂತ ಒಂದು ಸ್ಕೆಚ್ ಅನ್ನು ಕೂಡ ಮಾಡಿ ಅದನ್ನ ಸುತ್ತಮುತ್ತ ಇದ್ದಂತ ಜನರ ಬಳಿ ತೋರಿಸಿ ಇಂಥ ವ್ಯಕ್ತಿಯನ್ನ ಎಲ್ಲಿಯಾದ್ರೂ ನೋಡಿದ್ರ ಅಥವಾ ಯಾರಾದ್ರೂ ಅನುಮಾನಾಸ್ಪದ ವ್ಯಕ್ತಿ ನಿಮ್ಮ ಕಣ್ಣಿಗೇನಾದ್ರೂ ಬಿದ್ರ ಅಂತ ವಿಚಾರಿಸಲಾಯಿತು. ಆದ್ರೂ ಕೂಡ ಅವ್ರಿಗೆ ಯಾವುದೇ ಸುಳಿವು ಸಿಗ್ಲಿಲ್ಲ. ಈ ಒಂದು ಸಮಯದಲ್ಲಿ ಅವರು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ 3 ಸಸ್ಪೆಕ್ಟ್ಗಳು ಅಂತ ಹಿಡಿದಿದ್ರು. ಆದ್ರೆ ವಿಚಾರಣೆ ಮಾಡಿದಾಗ ಅವ್ರಿಗೂ ಈ ಸರಣಿ ಹತ್ಯೆಗಳಿಗೂ ಯಾವುದೇ ವಿಧವಾದಂತ ನಂಟು ಇಲ್ಲ ಅಂತ ಗೊತ್ತಾಯ್ತು. ಹೀಗಿರುವಾಗ ಒಂದಿನ ಅಲ್ಲಿಯ ಒಬ್ಬ ಸೆಕ್ಯೂರಿಟಿ ಗಾರ್ಡ್ನಿಂದ ಪೊಲೀಸ್ಗೆ ಒಂದು ಕರೆ ಬರುತ್ತೆ. ಅದೇನು ಅಂದ್ರೆ ಪೊಲೀಸರು ತಾವು ಯಾರನ್ನ ಹುಡುಕ್ತಾ ಇದ್ರೋ ಆ ವ್ಯಕ್ತಿಯನ್ನ ಈಗ ಸ್ವಲ್ಪ ಹೊತ್ತಿನ ಮುಂಚೆ ತಾನು ನೋಡಿದ್ದಾಗೆ ಆತ ಹೇಳಿದ್ದ. ಅವನು ಹೇಳದಂತ ಜಾಗಕ್ಕೆ ತಕ್ಷಣ ಬಂದಂತ ಪೊಲೀಸ್ ಅವನು ಸೂಚಿಸಿದಂತ ಆ ವ್ಯಕ್ತಿಯನ್ನ ಕೊನೆಗೂ ಟ್ರೇಸ್ ಮಾಡಿ ಹಿಡಿದಿದ್ರು. ಅಂತೂ ಈ ಸರಣಿ ಹತ್ಯೆಗಳ ಹಂತಕ ಪೊಲೀಸ್ಗೆ ಸಿಕ್ಕಿದ್ದ. ಅವನ ಹೆಸರೇ ಕುಲ್ದೀಪ್ ಸಿಂಗ್. ಈ ವ್ಯಕ್ತಿ ಅಲ್ಲಿಯ ಬಾರಕ್ಗಂಜ್ ಎಂಬ ಊರಿನ ನಿವಾಸಿ. ಇವನ್ಗೆ 2 ತಂಗಿಯರು ಕೂಡ ಇದ್ರು. ಇವನ್ ತಂದೆ ಬಾಬುರಾಮ್ಗೆ 2 ಹೆಂಡತಿಯರು. ಅವನು ಮೊದಲ ಪತ್ನಿ ಇದ್ರೂ ಕೂಡ ಇನ್ನೊಬ್ಬಳನ್ನ ಮದುವೆಯಾಗಿದ್ದ ಹಾಗೂ ತನ್ನ 2ನೇ ಪತ್ನಿಗಾಗಿ ಅವಳ ಮುಂದೆನೆ ತನ್ನ ಮೊದಲ ಹೆಂಡತಿಯನ್ನ ಆಗಾಗ ಟಾರ್ಚರ್ ಮಾಡ್ತಿದ್ದ. ಇವೆಲ್ಲವನ್ನು ಕೂಡ ಕುಲ್ದೀಪ್ ಸಿಂಗ್ ಚಿಕ್ಕಂದಿನಿಂದಲೇ ನೋಡ್ತಾನೆ ಬಂದಿದ್ದ. ಅವನಿಗೆ ತನ್ನ ಮಲತಾಯಿಯ ಮೇಲೆ ದ್ವೇಷ ಇತ್ತು ಹಾಗೂ ಈ ಕುಲ್ದೀಪ್ನ ಮಾನಸಿಕ ಸ್ಥಿತಿಮಿತಿ ಸರಿ ಇರಲಿಲ್ಲ. ಅವನಿಗೆ ತನ್ನ ಮಾನಸಿಕ ಭಾವನೆಗಳನ್ನ ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ಬರ್ತಾ ಇರಲಿಲ್ಲ. ಸರಳವಾಗಿ ಹೇಳೋದಾದ್ರೆ ಅವನೊಬ್ಬ ಮಾನಸಿಕ ರೋಗಿ. 2014ರಲ್ಲಿ ಇವನಿಗೆ ಒಂದು ಮದುವೆ ಆಗುತ್ತೆ. ತನ್ನ ತಂದೆಯ ವಿಕೃತತೆಯನ್ನ ಮೊದಲಿಂದನೂ ಕೂಡ ನೋಡಿ ಬೆಳೆದಿದ್ದಂತ ಅವನು ಅದರ ಪ್ರಭಾವಕ್ಕೆ ಸಿಲುಕಿ ತಾನೂ ಕೂಡ ತನ್ನ ಪತ್ನಿ ಮೇಲೆ ದೈಹಿಕ ದೌರ್ಜನ್ಯ ಎಸ್ಕೋದಿಕ್ಕೆ ಶುರು ಮಾಡಿದ್ದ. ಇವನ ಕಾಟವನ್ನು ತಾಳದೆ ಅವನ ಪತ್ನಿ 2018ರ ಹೊತ್ತಿಗೆ ಇವನನ್ನು ಬಿಟ್ಟು ಹೊರಟು ಹೋಗಿದ್ಲು. ಪತ್ನಿ ದೂರಾದ ಮೇಲಂತೂ ಅವನಿಗೆ ಎಲ್ಲಾ ಸ್ತ್ರೀಯರ ಮೇಲೂ ಇನ್ನಷ್ಟು ದ್ವೇಷ ಹಾಗೂ ತಿರಸ್ಕಾರ ಹೆಚ್ಚಾಯಿತು. ಮೊದಲೇ ಅವನು ತನ್ನ ಮಲತಾಯಿಯನ್ನ ಇನ್ನಿಲ್ಲದ ಹಾಗೆ ದ್ವೇಷ ಮಾಡ್ತಿದ್ದ. ಬರ್ತಾ ಬರ್ತಾ ಅವನು ಇಡೀ ಸ್ತ್ರೀ ಕುಲವನ್ನೇ ದ್ವೇಷ ಮಾಡೋದಕ್ಕೆ ಶುರು ಮಾಡದ. ಇವನು ಯಾವುದೇ ಕೆಲಸವನ್ನ ಮಾಡ್ತಾ ಇರಲಿಲ್ಲ. ತನ್ನ ತಂಗಿಯರ ಊರಿಗೆ ಹಾಗೂ ಇತರ ಸಂಬಂಧಿಗಳಿದ್ದಂಥ ಊರುಗಳಿಗೆ ಆಗಾಗ ಅಲ್ದಾಡ್ತಿದ್ದಂಥ ಕುಲ್ದೀಪ್ ಅಲ್ಲಿ ಇರೋದಕ್ಕೆ ಶುರು ಮಾಡಿದ್ದ. ಇವನ ಸಂಬಂಧಿಕರೆಲ್ಲರಿಗೂ ಇವನ ಬಗ್ಗೆ ಗೊತ್ತಿತ್ತು. ಇವನು ಹೀಗೆ ಕೆಲಸ ಇಲ್ಲದೆ ಸದಾ ಊರೂರು ಹಳ್ಳಿನ ತಿರುಗ್ತಾ ಇರೋದ್ರಿಂದ ಇವನಿಗೆ ಬರೇಲಿಯ ಸುತ್ತಮುತ್ತ ಇದ್ದಂಥ ಪ್ರತಿ ಹಳ್ಳಿಗಳ ಕಾಲು ದಾರಿ ಹಾಗೂ ಅಲ್ಲಿಯ ಹೊಲ ಗದ್ದೆಗಳ ಕೊರ್ಕೋಲು ಹಾದಿಗಳು ಇವೆಲ್ಲ ಕೂಡ ಚೆನ್ನಾಗಿನೇ ಪರಿಚಯ ಇದ್ವು. ಅದೇ ರೀತಿ ಒಂದ್ಸಾರಿ 2023ರ ಜೂನ್ನಲ್ಲಿ ಇವನು ಅಂಥದ್ದೇ ಒಂದು ಹೊಲದ ಬಳಿ ಹಾದು ಹೋಗ್ತಿದ್ದಾಗ ಅಲ್ಲೊಂದ್ ಕಡೆ ಒಬ್ಬಂಟಿಯಾಗಿ ಕೆಲಸ ಮಾಡ್ತಿದ್ದಂಥ ಧನ್ವತಿ ಎಂಬಾಕೆ ಇವನ್ಗೆ ಕಾಣಿಸ್ತಾಳೆ. ಅವಳನ್ನ ನೋಡಿದವನೇ ಕುಲ್ದೀಪ್ ಅವಳ ಬಳಿ ಹೋಗಿ ಅದು ಇದು ಮಾತುಕತೆಯನ್ನ ಶುರು ಮಾಡ್ತಾನೆ. ಅವಳು ಕೂಡ ಇವನ್ ಜೊತೆ ಮಾತನಾಡೋದಕ್ಕೆ ಶುರು ಮಾಡಿದಾಗ ಅದನ್ನೇ ಸಲಿಗೆಯಿಂದ ತೆಗೆದುಕೊಂಡಂತ ಕುಲ್ದೀಪ್ ಅವಳ ಜೊತೆ ಶಾರೀರಿಕ ಸಂಬಂಧವನ್ನು ಬಯಸಿದಾಗ ಅದಕ್ಕೆ ಅವಳು ಒಪ್ಪಲಿಲ್ಲ. ಇದರಿಂದ ಕೋಪಗೊಂಡಂತ ಅವನು ಅವಳ ಮೇಲೆ ದಾಳಿಯನ್ನ ಮಾಡಿ ಉಸಿರುಗಡಿಸಿ ಕೊಂದು ಹಾಕ್ತಾನೆ. ಅವಳು ಯಾವ ಕಾರಣಕ್ಕೂ ಬದುಕಬಾರದು ಅಂತ ಅವಳದೇ ಸೀರೆಯನ್ನ ಬಲವಾಗಿ ಸುತ್ತಿ ಬಿಗಿಯಾಗಿ ಕುತ್ತಿಗೆ ಸುತ್ತ ಕಟ್ಟಿ ಅದನ್ನ ಇನ್ನೊಮ್ಮೆ ಚೆಕ್ ಮಾಡಿ ಅಲ್ಲಿಂದ ಪರಾರಿಯಾದ. ಉಸಿರಾಡೋದಕ್ಕೆ ಆಗದೆ ಅದನ್ನ ಬಿಡಿಸ್ಕೊಳ್ಳೋದಕ್ಕೂ ಕೂಡ ಆಗದೆ ಧನ್ವತಿ ಅಲ್ಲಿಯೇ ವಿಲವಿಲ ಒದ್ದಾಡಿ ಪ್ರಾಣವನ್ನ ಬಿಟ್ಟಿದ್ಲು. ಇದೇ ತರ ಇವನು ಪ್ರತಿ ಹಳ್ಳಿಗಳ ಹೊಲ ಗದ್ದೆಗಳ ಬಳಿ ಏಕಾಂಗಿಯಾಗಿ ಕೆಲಸ ಮಾಡ್ತಿದ್ದಂತ ಮಧ್ಯ ವಯಸ್ಕ ಮಹಿಳೆಯನ್ನ ಟಾರ್ಗೆಟ್ ಮಾಡಿ ಬೇಟೆಯಾಡೋದಕ್ಕೆ ಶುರು ಮಾಡ್ತಾನೆ. ಹೆಚ್ಚಾಗಿ ಇವನು ಅಲ್ಲಿಯ ದಟ್ಟವಾದಂತ ಕಬ್ಬಿನ ಗದ್ದೆಗಳನ್ನ ಆರಿಸ್ತಿದ್ದ. ಅಲ್ಲಾದ್ರೆ ಉದ್ದಕ್ಕೆ ಬೆಳೆದು ನಿಂತಂತ ಕಬ್ಬುಗಳು ತನ್ನ ಕೆಲಸಕ್ಕೆ ಅಡ್ಡ ಇರುತ್ತವೆ ಮತ್ತು ಯಾರಿಗೂ ಗೊತ್ತಾಗದ ಹಾಗೆ ಕೆಲಸ ಮುಗಿಸಿ ಸುಲಭವಾಗಿ ಪಾರಾಗಬಹುದು ಅಂತ. ಸಾಮಾನ್ಯವಾಗಿ ಈ ಕಬ್ಬಿನ ಗದ್ದೆಗಳ ಒಳಗೆ ಯಾರೇ ಇದ್ರೂ ಕೂಡ ಹೊರಗಿನಿಂದ ನೋಡಿದವರಿಗೆ ಕಾಣಿಸೋದೇ ಇಲ್ಲ. ಇದು ಬಹುಶಃ ಕುಲ್ದೀಪ್ಗೆ ಹತ್ಯೆಗಳನ್ನ ಮಾಡಿ ಯಾರಿಗೂ ಗೊತ್ತಾಗದ ಹಾಗೆ ಎಸ್ಕೇಪ್ ಆಗೋದಿಕ್ಕೆ ಸಾಧ್ಯ ಆಗಿರಬಹುದು. ಇವನು ಮಹಿಳೆಯರನ್ನ ದ್ವೇಷ ಮಾಡ್ತಿದ್ದು ನಿಜ, ಆದ್ರೆ ಅವನಲ್ಲಿ ಅವ್ರ ಕಡೆ ಲೈಂಗಿಕ ಭಾವನೆ ಹಾಗೂ ಲೈಂಗಿಕ ಆಸಕ್ತಿ ಕೂಡ ಇತ್ತು. ಆದ್ರೆ ಪ್ರಾಯೋಗಿಕವಾಗಿ ಕುಲ್ದೀಪ್ ಈ ಒಂದು ವಿಷಯವಾಗಿ ದುರ್ಬಲನಾಗಿದ್ದ. ಅವನಿಗೆ ಯಾರಾದ್ರೂ ಮಹಿಳೆ ಇದಕ್ಕೆಲ್ಲ ಸಹಕಾರ ಕೊಟ್ಟಿದ್ರು ಕೂಡ ಅವನು ಏನೂ ಮಾಡಲಾಗದಂತ ವ್ಯಕ್ತಿಯಾಗಿದ್ದ. ಅವನು ಹತ್ಯೆಯನ್ನ ಮಾಡಿದ ನಂತರ ಆ ಮಹಿಳೆಯರ ಬಳಿ ಇದ್ದಂತ ಹಣ, ಒಡವೆ, ಬಳೆ, ಅವರ ಲಿಪ್ಸ್ಟಿಕ್, ಆಧಾರ್ ಕಾರ್ಡ್, ಬ್ಲೌಸ್ ಪೀಸ್, ಕರ್ಶಿಪ್ ಹೀಗೆ ಅವ್ರ ಬಳಿ ಇರ್ತಿದ್ದಂತ ಏನಾದ್ರೂ ವಸ್ತುವನ್ನ ತಗೊಂಡು ಹೋಗ್ತಿದ್ದ. ಅದಕ್ಕೆ ಸಾಕ್ಷಿ ಇವನ್ ಬಳಿ ಸಿಕ್ಕಂತ ಕೆಲವು ಲಿಪ್ಸ್ಟಿಕ್, ಹಣೆಬೊಟ್ಟುಗಳು ಮತ್ತಿತರ ವಸ್ತುಗಳು ಕೂಡ ಪತ್ತೆಯಾಗಿದ್ವು. ನಡೆದಂತ 9 ಹತ್ಯೆಗಳಲ್ಲಿ 6 ಹತ್ಯೆಗಳ ಬಗ್ಗೆ ಸ್ವತಃ ಕುಲ್ದೀಪ್ ಅವು ನಾನೇ ಮಾಡಿದ್ದಾಗಿ ಒಪ್ಕೊಂಡಿದ್ದಾನೆ. ಸ್ವಭಾವತಃ ಈತ ಕೊಲೆ ಮಾಡುವಷ್ಟು ಧೈರ್ಯಶಾಲಿ ಕೂಡ ಅಲ್ಲ. ಮೇಲಾಗಿ ಯಾವುದೇ ಸಾಕ್ಷಿ ಸಿಗದಂತೆ ಮಾಡುವಷ್ಟು ಬುದ್ಧಿವಂತ ಕೂಡ ಅಲ್ಲ. ಅವನಿಗೆ ಸರಿಯಾಗಿ ಮಾತನಾಡೋದಕ್ಕೆ ಬರೋದಿಲ್ಲ. ಇಂಥವನು ಇಂಥ ಸರಣಿ ಹತ್ಯೆಗಳನ್ನ ಮಾಡಿದ್ದಾನೆಂದ್ರೆ ನಂಬೋದಕ್ಕೆ ನಿಜಕ್ಕೂ ಕಷ್ಟ ಅಂತ ಪೋಷಕರು ಹಾಗೂ ಆ ಊರ ಪರಿಚಯದ ಜನರೆಲ್ಲ ಹೇಳ್ತಿದ್ದಾರೆ. ಹಾಗೂ ಇಲ್ಲಿ ಹತ್ಯೆಗೆ ಒಳಗಾದಂತ ಕೆಲ ಸ್ತ್ರೀಯರ ಕುಟುಂಬದವರೇ ಕುಲ್ದೀಪ್ನನ್ನ ಹಂತಕ ಅಂತ ನಂಬೋದಕ್ಕೆ ತಯಾರಿಲ್ಲ. ಆದ್ರೂ ಕೂಡ ಕುಲ್ದೀಪ್ ತಾನೇ 6 ಹತ್ಯೆಗಳನ್ನ ಮಾಡಿದ್ದಾಗಿ ಹೇಳಿದ್ದಾನಲ್ಲದೆ ಅವುಗಳಲ್ಲೂ ಕೂಡ ಕೆಲವೊಂದರ ಮರುಸೃಷ್ಟಿಯನ್ನ ಮಾಡಿದಾಗ ತಾನು ಹೇಗೆ ಅವುಗಳನ್ನ ಮಾಡದೆ ಅಂತ ಅವನು ಖುದ್ದಾಗಿ ತೋರಿಸಿದ್ದಾನೆ. ಈ ಒಂದು ಫೋಟೋ ನೋಡಿ. ಇದರಲ್ಲಿ ತನ್ನ ಘನದಾರಿ ಕೆಲಸದ ಬಗ್ಗೆ ತೋರಿಸುವಾಗ ಕುಲ್ದೀಪ್ ವಿಚಿತ್ರವಾಗಿ ನಗೆ ಬೀರೋದನ್ನ ನೀವು ಕೂಡ ಗಮನಿಸಬಹುದು.
ಅದೆಲ್ಲ ಸರಿ, ನೀನ್ಯಾಕೆ ಅವರ ಹತ್ಯೆ ಮಾಡದೆ ಅಂತ ಕೇಳಿದಾಗ ಅವನು ಕೊಟ್ಟಂತ ಉತ್ತರ ಏನ್ ಗೊತ್ತಾ? ಈ ಮಹಿಳೆಯರು ಯಾರು ಕೂಡ ಸರಿ ಇಲ್ಲ, ಅವರೆಲ್ಲ ನಡತೆಗೆಟ್ಟ ಸ್ತ್ರೀಯರು, ಹಾಗಾಗಿ ಅವರನ್ನ ನಾನು ಕೊಂದೆ ಅಂತ ಆತ ಹೇಳಿದ್ದ. ಅವರೆಲ್ಲ ನಡತೆಗೆಟ್ಟಿದ್ದಾರೆ ಮೇಲೆ ಅವ್ರ ಬಳಿ ಹೋಗಿ ಅವರನ್ನ ಮಾತಿಗೆಳೆದು ದೈಹಿಕ ಸುಖ ಬೇಕು ಅಂತ ಡಿಮ್ಯಾಂಡ್ ಅನ್ನ ಮಾಡದಂತ ಇವನು ಬಹಳ ಸಾಚನ. ಅದ್ರ ಮೇಲೆ ಅವರು ಸರಿ ಇಲ್ಲ ಅನ್ನುವಂತ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇರೆ. ಈ ಕುಲ್ದೀಪ್ಗೆ ತಾನು ಮಾಡದಂತ ತಪ್ಪಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು ಅಂತ ನಿಮ್ಮ ಅಭಿಪ್ರಾಯ ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.